ಸ್ನೇಹಿತರೆ, ಮಧ್ಯಪ್ರದೇಶದ ಜಂಬಲ್ಪುರ್ ಎಂಬಲ್ಲಿ ನರ್ಮದಾ ನದಿಗೆ ಬರ್ಗಿ ಎಂಬ ಅಣೆಕಟ್ಟಿನಲ್ಲಿ ಸಂಭವಿಸಿದ ದುರ್ಘಟನೆ. ಈ ದುರ್ಘಟನೆಯಿಂದ ದೇಶದಾದ್ಯಂತ ನೋವುಂಟು ಮಾಡಿದ ಒಂದು ಘಟನೆ ಅಂತ ಹೇಳಬಹುದು. ಈ ಘಟನೆಯಲ್ಲಿ ಪ್ರವಾಸ ಕೈಗೊಂಡಾಗ ಅಂದರೆ ಅಲ್ಲಿ ಕ್ರೂಸ್ ದೋಣಿ ಒಂದು ಹಠಾತ್ ಬಿರುಗಾಳಿಗೆ ಜೋರು ಗಾಳಿಗೆ ಸಿಲುಕಿ ಮಗುಚಿ ಬಿದ್ದ ಒಂದು ದೃಶ್ಯ. ಆ ದೃಶ್ಯದಲ್ಲಿ ತಾಯಿ ಮತ್ತು ಮಗುವಿನ ಅಪ್ಪಿಗೆ ಇಡೀ ದೇಶವನ್ನೇ ತಲ್ಲಣಮಯಗೊಳಿಸಿದೆ ಸ್ನೇಹಿತರೆ. ಅಂದರೆ ತಾಯಿ ಮಗು ಸಮುದ್ರದಲ್ಲಿ ನೀರಿನಲ್ಲಿ ಕಾಣಿಸಿರುವ ತಾಯಿ ಮತ್ತು ಮಗುವಿನ ದೃಶ್ಯ ನೋಡಿದಾಗ ಸೂರ್ಯಾಸ್ತದ ಸಮಯದಲ್ಲಿ ಈ ದೃಶ್ಯವನ್ನು ತುಂಬ ದುಃಖ ಹಾಗೂ ಮನಸ್ಸಿಗೆ ನೋವುಂಟು ಮಾಡಿದೆ ಅಂತ ಹೇಳ್ಬೋದು. ಎ ಫೈನಲ್ ಹಗ್ ದ್ಯಾಟ್ ಸೋಕ್ ದ ನೇಷನ್, ಅಂದರೆ ದೇಶವನ್ನು ನಡುಗಿಸಿದ ಕೊನೆಯ ತಾಯಿ ಮತ್ತು ಮಗುವಿನ ಅಪ್ಪಿಗೆ ಅಂತ ಹೇಳ್ಬೋದು. ಎ ಮದರ್ಸ್ ಲವ್ ದ್ಯಾಟ್ ವಿಲ್ ನೆವರ್ ಬಿ ಫಾರ್ಗೆಟನ್, ಅಂದರೆ ಒಬ್ಬ ತಾಯಿಯ ಪ್ರೀತಿ ಎಂದಿಗೂ ಮರೆತು ಹೋಗುವುದಿಲ್ಲ ಎಂಬ ಅರ್ಥ ಇದು. ನೋಡಿ, ನಾವು ಈ ದೃಶ್ಯದಿಂದ ನಾವು ನೋಡ್ಬೋದು. ಎಷ್ಟೇ ಅಪಾಯದ ಪರಿಸ್ಥಿತಿಯಲ್ಲಿದ್ದರೂ ಸಹ ತನ್ನ ಮಗುವನ್ನು ಯಾವ ರೀತಿ ಕಾಪಾಡಿಕೊಳ್ಳುವುದು ತಾಯಿಗೆ ಮಾತ್ರ ಗೊತ್ತು. ಈ ದೃಶ್ಯದ ಮೂಲಕ ನಾವು ನೋಡುವ ಸ್ನೇಹಿತರೆ. ಅದೇ ರೀತಿ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ ಅಂತ ಎಂಬ ನಾಣ್ಣುಡಿಯು ಇದು 100ಕ್ಕೆ 100ರಷ್ಟು ಸತ್ಯವಾಗಿದೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾವುದೇ ರೀತಿ ನೀವು ಈ ರೀತಿ ಪ್ರವಾಸ ಕೈಗೊಂಡಾಗ ನಿಮ್ಮ ಸುರಕ್ಷತೆ ಆದ್ಯತೆ ಆಗಿರ್ತಾ, ಸುರಕ್ಷತೆಯಿಂದ ನೀವು ಪ್ರವಾಸ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.